ಅಮೃತ ಜಗದಾಳೆ ವೈದ್ಯಕೀಯ ಜಗತ್ತಿಗೆ ಬರೋದಕ್ಕೆ ಏನ್ ನಿಮ್ಗೆ ಪ್ರೇರಣೆ ಆಗಿದೆ? ಪ್ರೇರಣೆ ನನ್ನ ಅಮ್ಮನೇ. ಅಮ್ಮನ ಆಸೆ ಪೂರೈಸಿದೀರಾ ಅಂತ. ಹೌದು. ನಮಸ್ಕಾರ ವೀಕ್ಷಕರೇ, ಸಂಪರ್ಕ ಟಿವಿಗೆ ಸ್ವಾಗತ. ಇವತ್ತು ಒಬ್ಬ ವಿಶೇಷ ವ್ಯಕ್ತಿನ ಭೇಟಿಯಾಗಕ್ಕೆ ಬಂದಿದ್ದೀವಿ. ಅವರೇ ಅಮೃತ ಜಗದಾಳೆ ಅಂತ. ಅವರು ವಿಶೇಷ ಹೆಲ್ತ್ ಕೋಚ್ ಅವರು. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಸೂಪರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಮೇಡಮ್, ನೀವು ವೈದ್ಯಕೀಯ ಜಗತ್ತಿಗೆ ಬರೋದಕ್ಕೆ ಏನ್ ನಿಮ್ಗೆ ಪ್ರೇರಣೆ ಆಗಿದೆ? ಪ್ರೇರಣೆ ನನ್ನ ಅಮ್ಮನೇ. ಬಿಕಾಸ್ ಅವ್ರಿಗೆ ಮೆಡಿಕಲ್ ಲೈನ್ ಅನ್ನೋದು ತುಂಬಾ ಇಷ್ಟ ಆಯ್ತು. ನಮ್ಮ ಮನೇಲಿ ಎಲ್ಲರೂ ಡಿಫ್ರೆಂಟ್ ಲೈನ್ ಅಲ್ಲಿ ಇದ್ದಾರೆ. ನನ್ನ ಅಕ್ಕ ಟೀಚರ್ ಇದ್ದಾರೆ, ನಾನ್ ಡಾಕ್ಟರ್ ಅಂಡ್ ಮೈ ಸಿಸ್ಟರ್ ಇಸ್ ಇಂಜಿನಿಯರ್. ಈ ತರ ಡಿಫ್ರೆಂಟ್ ಇದ್ರ ಸ್ಟ್ರೀಮ್ ಅಲ್ಲಿ ಹೋಗ್ಬೇಕನ್ನೋದು ನಮ್ಮ ಅಮ್ಮನ ಆಸೆ ಇತ್ತು. ಸೊ ಐ ಹ್ಯಾವ್ ಕಮ್ ಫಾರ್ ಮೆಡಿಕಲ್ ಲೈನ್. ಅಮ್ಮನ ಆಸೆ ಪೂರೈಸಿದೀರಾ ಅಂತ. ಹೌದು. ಯಾಕೆಂದ್ರೆ ತಾಯಿನೇ ಮೊದಲ ಗುರು ಅಂತ ಹೇಳ್ತಾರೆ. ಸೊ ಅವರ ಪ್ರೇರಣೆಯಿಂದ ನೀವು ವೈದ್ಯಕೀಯ ಹೌದು. ಶಿ ಇಸ್ ಸಚ್ ಅ ವಂಡರ್ಫುಲ್ ಲೇಡಿ. ನಮ್ಮ ಎಲ್ರಿಗೂ ಎಷ್ಟೊಂದು ಕಷ್ಟ ಆಯ್ತು. ಐ ಆಮ್ ಫ್ರಮ್ ನಾರ್ತ್ ಕರ್ನಾಟಕ, ಬಿಜಾಪುರಿಂದ. ಅಂಡ್ ನಮ್ಗೆ ಎಷ್ಟೊಂದು ಕಷ್ಟದಲ್ಲೂ ಅವ್ರು ನಮ್ಗೆಲ್ರಿಗೂ ಬೆಳೆಸಿ ಒಂದು ಸ್ಥಾನದಲ್ಲಿ ನಿಲ್ಸಿದ್ದಾರೆ ಅಂದ್ರೆ ಮೈ ಮದರ್ ಇಸ್ ದ ಮೇನ್ ಪರ್ಸನ್. ನೀವ್ ಯಾವ ಕಾಲೇಜಲ್ಲಿ ಓದಿದ್ದು? ಕಿಮ್ಸ್ ಅಲ್ಲಿ, ಬ್ಯಾಂಗ್ಳೂರ್. ನೀವು ಯಾವ್ದು ಸ್ಪೆಷಲಿಸ್ಟ್ ಆಗಿದ್ದೀರಾ? ನಾನು ಡಯಾಬಿಟಿಕ್ ರಿವರ್ಸಲ್ ಕೋಚ್ ಆಗಿದ್ದೀನಿ. ಈಗ ಡಯಾಬಿಟಿಕ್ ರಿವರ್ಸಿಂಗ್ ಮಾಡ್ತಾ ಇದ್ದೀನಿ ಪೇಷಂಟ್ಸ್. ಈಗ ಒಂದ್ 100 ಮೆಂಬರ್ಸ್ ತಗೊಂಡ್ರೆ ಒಂದ್ 99 ಮೆಂಬರ್ಸ್ ಬರೀ ಡಯಾಬಿಟಿಕ್ಸ್ ಇರ್ತಾರೆ. ಸೊ ಅವರಿಗೆ ನೀವೇನಾದ್ರು ಸಲಹೆ ಕೊಡ್ಬೋದಾ? 100% ನಾವು ಲೈಫ್ ಸ್ಟೈಲ್ ಕೋಚಿಂಗ್ ಮಾಡ್ತೀವಿ. ಅಫ್ಕೋರ್ಸ್ ಒಂದ್ ಮಾತು ನಾನು ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಮೆಡಿಸಿನ್ ಇಂದ ನಾವು ರಿವರ್ಸ್ ಮಾಡಕ್ ಆಗಲ್ಲ. ಅಂಡ್ ನಾನ್ ಮೆಡಿಸಿನ್ ಬಿಡಿಸ್ತೀನಿ ಅಂತಾನು ನಾನು ಹೇಳಲ್ಲ. ಬಟ್ ಇಫ್ ದೇ ಚೇಂಜ್ ದರ್ ಲೈಫ್ ಸ್ಟೈಲ್, ಅವರೇ ಮೆಡಿಸಿನ್ ನ ರಿವರ್ಸ್ ಮಾಡ್ಕೋಬಹುದು. ಮೆಡಿಸಿನ್ ಇಂದ ಕಡಿಮೆ ಮಾಡ್ಬೋದು, ಮೆಡಿಸಿನ್ ಇಂದ ಆಚೆ ಕೂಡ ಬರ್ಬೋದು. ಒನ್ಸ್ ದೇ ಹ್ಯಾವ್ ಚೇಂಜ್ ದೇರ್ ಲೈಫ್ ಸ್ಟೈಲ್, ದೇ ಕ್ಯಾನ್ ಕಮ್ ಔಟ್ ಆಫ್ ಡಯಾಬಿಟಿಸ್. ಒಬ್ಬ ವೈದ್ಯ ಆಗಿದ್ದೀವಿ, ನಿಮ್ಮ ದಿನಚರಿ ಹೇಗಿರುತ್ತೆ? ದಟ್ಸ್ ರಿಯಲಿ ಗುಡ್ ಕ್ವೆಶನ್ ಅಂತ ಹೇಳ್ಬೋದು. ಯಾಕಂದ್ರೆ ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. 4 ಗಂಟೆಗೆ ನಾನು ಎದ್ದೇಳ್ತೀನಿ. ಐ ಹ್ಯಾವ್ ಟೈಮ್ ವ್ಯಾಲ್ಯೂ ಫಾರ್ ಎವ್ರಿಥಿಂಗ್. 4 ಗಂಟೆಗೆ ಎದ್ರೆ ಐ ಹ್ಯಾವ್ ಟು ಗೆಟ್ ಅಪ್ ಅಂಡ್ 10 ಮಿನಿಟ್ಸ್ ನಂದು ಕಂಪ್ಲೀಟ್ ಆಗಿ ಮಾಡ್ಬೇಕು ನನ್ನ ಆಕ್ಟಿವಿಟೀಸ್ ನ. 10 ಮಿನಿಟ್ಸ್ ಆದ್ಮೇಲೆ 4:10 ಎಕ್ಸಾಕ್ಟ್ಲಿ ನಾನು 1 ಅವರ್ ರೀಡ್ ಮಾಡ್ತೀನಿ, 5:10 ವರ್ಗು. 5:10 ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತೀನಿ 5:30 ವರ್ಗು. 5:30 ಇಂದ 6 ವರ್ಗು ಐ ಜಸ್ಟ್ ಹಾಟ್ ವಾಟರ್ ಡ್ರಿಂಕ್ ಮಾಡೋದು, ದೆನ್ ಟು ಡೂ ಸಮ್ ಆಕ್ಟಿವಿಟೀಸ್, ಬೇರೆಯವ್ರಿಗೂ ಆಕ್ಟಿವಿಟೀಸ್ ಎಲ್ಲ ಹೇಳ್ಕೊಡೋದು, ಇದೆಲ್ಲ ಮಾಡ್ತೀನಿ. ದೆನ್ 6:15 ಎಕ್ಸಾಕ್ಟ್ಲಿ ನಾನು ಒಂದು ಬಿಸ್ನೆಸ್ ಕ್ಲಬ್ ಅಂತ ಮಾಡಿದ್ದೀನಿ. 6:15 ಸ್ಟಾರ್ಟ್ ಮಾಡ್ತೀನಿ, 7 o'clock ಕ್ಲೋಸ್ ಆಗುತ್ತೆ. ಸೊ ಈ ತರ ನಂದು ದೇರ್ ಇಸ್ ಅ ಟೈಮ್ ವ್ಯಾಲ್ಯೂ ಫಾರ್ ಎವ್ರಿಥಿಂಗ್. ನಿಮ್ಗೆ ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟು ವರ್ಷದ ಅನುಭವ ಇದೆ? 19 years. ಸೂಪರ್. ಅಂದ್ರೆ ತುಂಬಾ ಸ್ಪೆಷಲಿಸ್ಟ್ ಅಂತ ಆಯ್ತು. 19 years ಇಂದ ನಾನು ಮೆಡಿಕಲ್ ಲೈನ್ ಅಲ್ಲೇ ಇರೋದು. ಬಟ್ ಅಪಾರ್ಟ್ ಫ್ರಮ್ ಮೆಡಿಕಲ್ ಲೈನ್ ಐ ಆಮ್ ಟೇಕಿಂಗ್ ಕೇರ್ ಆಫ್ ಎಲ್ಡರ್ಲಿ ಪೇಷಂಟ್ಸ್. ಅಂದ್ರೆ ನಮ್ದು ಓಲ್ಡ್ ಏಜ್ ಹೋಮ್ ಇದೆ, ಪ್ಯಾಲಿಯೇಟಿವ್ ಕೇರ್ ಸೆಂಟರ್ ಇದೆ, ಸ್ಟ್ರೋಕ್ ಕೇರ್ ಸೆಂಟರ್. ಸ್ಪೆಷಲಿ ಎಂಡ್ ಸ್ಟೇಜ್ ಅಲ್ಲಿ ಇರ್ತಾರಲ್ಲ, ಅವ್ರಿಗೂ ಕೂಡ ನಾವು ಸರ್ವಿಸ್ ಕೊಡ್ತಾ ಇದೀವಿ. ನಮಗ್ ಗೊತ್ತು ಅವ್ರಿಗೆ ತುಂಬಾ ನೆಸೆಸಿಟಿ ಇರುತ್ತೆ, ಮನೇಲಿ ನೋಡ್ಕೊಳಕ್ ಆಗಲ್ಲ, ಕಷ್ಟ ಆಗುತ್ತೆ ಅನ್ನೋರು ಕೂಡ ನಮ್ ಸೆಂಟರ್ಗೆ ಬಂದು ಅಡ್ಮಿಟ್ ಮಾಡ್ತಾರೆ. ವಿ ಆರ್ ಟೇಕಿಂಗ್ ಕೇರ್ ಆಫ್ ದಮ್. ನಾವು ಒಂದು ಸರ್ವಿಸ್ ಕೊಡ್ತಾ ಇದೀವಿ. ನೀವು ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವ್ದಾದ್ರು ಒಂದು ಕ್ರಿಟಿಕಲ್ ಸನ್ನಿವೇಶನ್ ಹ್ಯಾಂಡಲ್ ಮಾಡಿದೀರಾ? ಅಂದ್ರೆ ಯಾವ ಸಿಚುವೇಶನ್ ಹ್ಯಾಂಡಲ್ ಮಾಡಿದೀರಾ? ಒನ್ ಸಿಚುವೇಶನ್ ವಾಸ್ ವೆರಿ ಕ್ರಿಟಿಕಲ್. ಲೈಕ್ 18 years ಓಲ್ಡ್ ಒಂದು ಬಾಯ್. ಅವನು ಬಂದಾಗ ಆಕ್ಸಿಡೆಂಟ್ ಆಗಿತ್ತು ಅಂಡ್ ಹೆಡ್ ಇಂಜುರಿ ಆಗಿತ್ತು ಕಂಪ್ಲೀಟ್ ಆಗಿ. ಬ್ಲೀಡಿಂಗ್ ಇತ್ತು ತುಂಬಾ. ವೆಂಟಿಲೇಟರ್ ಅಲ್ಲಿ ಇತ್ತು ಪೇಷಂಟ್. ಅಂಡ್ 6 hours ಹಾರ್ಡ್ಲಿ ಆ ಪೇಷಂಟ್ ಇದ್ದಿದ್ದು ವೆಂಟಿಲೇಟರ್ ಅಲ್ಲೂ ಕೂಡ. ಜಸ್ಟ್ ವೀಲಿಂಗ್ ಮಾಡಕ್ ಹೋಗಿ, ಇದು ಡೆಫಿನೆಟ್ ಆಗಿ ಈ ನ್ಯೂಸ್ ನ ಎಲ್ರಿಗೂ ಮುಟ್ಟಿಸ್ಲೇಬೇಕು. ವೀಲಿಂಗ್ ಮಾಡಕ್ ಹೋಗಿ ಈ ತರ ಸ್ಲಿಪ್ ಆಗಿದ್ದು ಆ ಪೇಷಂಟ್ ಆಕ್ಚುಲಿ. ಸೊ ಅವಾಗ ಫುಲ್ ಓಪನ್ ಆಗ್ಬಿಟ್ಟಿತ್ತು, ಬಿಕಾಸ್ ಹಿ ವಾಸ್ ನಾಟ್ ವೇರಿಂಗ್ ಹೆಲ್ಮೆಟ್. ಸೊ ಹಿ ವಾಸ್ ವೆರಿ ಯಂಗ್. ಅವ್ರ ಅಮ್ಮನು ತುಂಬಾ ಕಷ್ಟ ಪಡ್ತಾ ಇದ್ರು. ಅವರು ಎಲ್ಲ ಮನೆ ಮಾರಿ, ಲ್ಯಾಂಡ್ ಮಾರಿ ಎಲ್ಲಾನು ತಗೊಂಬಂದು ದುಡ್ಡು ಹಾಕಿದ್ರು. ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್ ಆಫ್ ಹಾಸ್ಪಿಟಲ್, ಬಟ್ ಹಿ ವಾಸ್ ನೋ ಮೋರ್. ಈಗ ನಿಮ್ಗೆ ಗೊತ್ತಿದೆ ಕೋವಿಡ್ ಟೈಮ್ ಅಲ್ಲಿ ಎಷ್ಟೊಂದು ಕ್ರಿಟಿಕಲ್ ಸಂದೇಶಗಳನ್ನೆಲ್ಲ ಹ್ಯಾಂಡಲ್ ಮಾಡಿದ್ವಲ್ಲ, ಅದ್ರ ಬಗ್ಗೆ ನಿಮ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದಾ? ಎಸ್, ನೀವು ತುಂಬಾ ಚೆನ್ನಾಗಿರೋ ಕ್ವೆಶನ್ಸ್ ಕೇಳ್ತಿದ್ದೀರಾ, ನಂಗೆ ತುಂಬಾ ಇಷ್ಟ ಆಗ್ತಿದೆ. ಫಸ್ಟ್ ಕೋವಿಡ್ ಅಲ್ಲಿ ನಮ್ಗೆ ಕೋವಿಡ್ ಏನು ಅಂತ ಗೊತ್ತಿರ್ಲಿಲ್ಲ. ವಿ ವರ್ ಟೆನ್ಸ್ಡ್. ಏನ್ ಮಾಡ್ಬೇಕು, ಮೆಡಿಸಿನ್ಸ್ ಯಾವ್ದು ಕೊಡ್ಬೇಕು ಅಂತಾನೆ ಗೊತ್ತೇ ಇರ್ಲಿಲ್ಲ. ದೆನ್ ಒನ್ ಮೋರ್ ಎಮೋಷನಲ್ ಸಿಚುವೇಶನ್ ಅಂದ್ರೆ ಎಂಡ್ ಆಫ್ ದಟ್ ಕೋವಿಡ್ ಐ ಲಾಸ್ಟ್ ಮೈ ಮದರ್ ಬಿಕಾಸ್ ಆಫ್ ಕೋವಿಡ್. ಸೊ ವಾಟ್ ವಿ ಥಾಟ್ ಇಸ್, ಇಲ್ಲ ನಾನು ಕೋವಿಡ್ ಪೇಷಂಟ್ ನ ಟ್ರೀಟ್ ಮಾಡ್ಲೇಬೇಕು ಅಂತ ಅನ್ಕೊಂಡೆ. ಅನ್ಫಾರ್ಚುನೇಟ್ ಆಗಿ ನಾನು ಪ್ರೆಗ್ನೆಂಟ್ ಕೂಡ ಆದೆ. ಬಟ್ ಐ ವಾಂಟೆಡ್ ಟು ಟ್ರೀಟ್ ಕೋವಿಡ್ ಪೇಷಂಟ್ಸ್ ಎಟ್ ಎನಿ ಕಾಸ್ಟ್. ನಾನು ಮಾಡ್ಲೇಬೇಕು ಅಂತ ಅನ್ಕೊಂಡು ಐ ಸ್ಟಾರ್ಟೆಡ್ ಟ್ರೀಟಿಂಗ್ ಕೋವಿಡ್ ಪೇಷಂಟ್ಸ್. ದೆನ್ ಸೆಕೆಂಡ್ ವೇವ್ ಬಂದಲ್ಲ, ಅವಾಗ ನಾವು ಮ್ಯಾಸಿವ್ಲಿ ಸ್ಟಾರ್ಟ್ ಮಾಡಿದ್ವಿ. ವಿ ಹ್ಯಾಡ್ ಟೇಕನ್ ಒನ್ ಸೆಂಟರ್. ಆ ಸೆಂಟರ್ ಅಲ್ಲಿ ಪೇಷಂಟ್ ಅಡ್ಮಿಷನ್ ಮಾಡಿಸೋದು, ಆಕ್ಸಿಜನ್, ಮೆಡಿಸಿನ್ಸ್ ಏನ್ ಬೇಕು ಅವ್ರಿಗೆಲ್ಲ ಕೊಡೋದು. ಬಟ್ ಐ ವಾಸ್ ನಾಟ್ ಗೋಯಿಂಗ್ ದೇರ್ ಲೈವ್ ಆಗಿ. ನಾನು ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಐ ಸ್ಟಾರ್ಟೆಡ್ ಆಲ್ ಓವರ್ ದ ಬ್ಯಾಂಗ್ಳೂರ್ ಅಲ್ಲಿ
ನಾವು ಸರ್ವಿಸ್ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ 2 ಡಾಕ್ಟರ್ಸ್ 4 ನರ್ಸಸ್ ನ ಇಟ್ಕೊಂಡು ಮನೆಗೇನೆ ಸರ್ವಿಸ್ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ. ದಟ್ ವಾಸ್ ವಂಡರ್ಫುಲ್ ವರ್ಕ್ ಆಗಿದ್ದು ಅದು. ಯಾಕಂದ್ರೆ ಆಲ್ಮೋಸ್ಟ್ 73 ಕೇಸಸ್ ಇತ್ತು ನಮ್ಮ ಹತ್ರ ಕೋವಿಡ್ ಪೇಷಂಟ್ಸ್. ಮನೆಗೆ ಅವ್ರಿಗೆ ತುಂಬಾ ಖುಷಿ ಆಗ್ತಿತ್ತು ನಾವು ಬಂದ್ ಮನೆಗೆ ಕೊಡ್ತಾ ಇದೀವಿ. ಬಿಕಾಸ್ ನಿಮಗ್ ಗೊತ್ತಿರಂಗೆ ಸೆಕೆಂಡ್ ಕೋವಿಡ್ ಅಲ್ಲಿ ಎಲ್ಲಿ ವೇಕೆಂಟೇ ಇರ್ಲಿಲ್ಲ, ಬೆಡ್ಸ್ ಕೂಡ ಇರ್ಲಿಲ್ಲ. ಬಟ್ ನಮ್ಮ ನರ್ಸ್ ನಮ್ಮ ಡಾಕ್ಟರ್ಸ್ ಏನ್ ಮಾಡ್ತಿದ್ರು, ಎಲ್ಲಾ ಮೆಡಿಸಿನ್ಸ್ ಆಕ್ಸಿಜನ್ ಏನ್ ಬೇಕು ಅವ್ರಿಗೆಲ್ಲ ಮನೆಯಲ್ಲೇ ಸಪ್ಲೈ ಮಾಡ್ತಿರೋದ್ರಿಂದ ದಟ್ ವಾಸ್ ವಂಡರ್ಫುಲ್ ಮೂಮೆಂಟ್ ಫಾರ್ ಅಸ್. ನಾವ್ ಎಷ್ಟು ಜನಕ್ಕೆ ಸಹಾಯ ಮಾಡ್ಬೇಕ ಸಾಧ್ಯನೋ ಅಷ್ಟ್ ಜನಕ್ಕೆ ನಾವು ಮಾಡಿದೀವಿ. ಅಂಡ್ ಐ ವಾಸ್ ದೇರ್ ವಿತ್ ಎವ್ರಿ ಒನ್ ಥ್ರೂ ವಿಡಿಯೋ ಕಾಲ್. ಸ್ಯಾಟಿಸ್ಫ್ಯಾಕ್ಷನ್ ಇದೆ ಕೋವಿಡ್ ಟೈಮ್ ಅಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ರೆ. ಯಾಕಂದ್ರೆ ಪ್ರೆಗ್ನೆಂಟ್ ಅಂತ ಬೇರೆ ಹೇಳಿದ್ರಲ್ವಾ ತಾವು. ಸೊ ಆ ಸಿಚುವೇಶನ್ ಅಲ್ಲಿ ಕೂಡ ನೀವು ಸೇವೆ ಮಾಡುವಂತದ್ದು ಅದು ನಿಮ್ಮ ದೊಡ್ಡ ಗುಣ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ರಿಯಲಿ ಅಪ್ರಿಶಿಯೇಟ್ ಮೈ ಸೆಲ್ಫ್. ನಾನು ತುಂಬಾ ಸರ್ವ್ ಮಾಡಿದ್ದೀನಿ ಆ ಟೈಮ್ ಅಲ್ಲಿ. ನಿಮ್ಮ ಮುಂದಿನ ಭವಿಷ್ಯದ ಯೋಜನೆಗಳು ಏನಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ? ದಟ್ಸ್ ಗುಡ್. ನನ್ ವಿಷನ್ಸ್ ಇದೆ ತುಂಬಾ. ನನ್ಗೆ ಏನಾದ್ರೂ ಮಾಡ್ಬೇಕು ಲೈಫ್ ಅಲ್ಲಿ. ಮತ್ತೆ ಎಲ್ಡರ್ಲಿಗೆ ನನ್ ಕೈಯಿಂದ ಎಷ್ಟು ಸಹಾಯ ಆಗುತ್ತೆ, ಎಷ್ಟು ಹೆಲ್ಪ್ ಆಗುತ್ತೆ, ಎಷ್ಟು ಸರ್ವಿಸ್ ಆಗುತ್ತೆ, ಆ ಸರ್ವಿಸ್ ನಾನು ಕೊಡ್ಬೇಕು ಅಂತ ಡಿಸೈಡ್ ಮಾಡಿನೇ ಐ ಸ್ಟಾರ್ಟೆಡ್ ಮೈ ಜರ್ನಿ ವಿತ್ ಡಯಾಬಿಟಿಕ್ ರಿವರ್ಸಲ್ ಕೋಚಿಂಗ್. ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಡಯಾಬಿಟಿಕ್ಸ್ ನ ಯಾವ ತರ 6 months ಅಲ್ಲೇ ರಿವರ್ಸ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ. ಡೆಫಿನೆಟ್ಲಿ ನಾನು ಅದರಲ್ಲಿ ಸಕ್ಸಸ್ ಆಗ್ತೀನಿ. ಬಿಕಾಸ್ ಐ ಹ್ಯಾವ್ ಸೀನ್ ಮೆನಿ ಡಯಾಬಿಟಿಕ್ ಪೇಷಂಟ್ಸ್. ಅವ್ರು ಎಷ್ಟು ಸಫರ್ ಮಾಡ್ತಾ ಇರ್ತಾರೆ, ಕಾಲ್ ಎಳ್ತಾ ಇರೋದು ಆಗ್ಲಿ, ಮತ್ತೆ ಸಡನ್ ಆಗಿ ಶುಗರ್ ಜಾಸ್ತಿ ಆಗೋದು, ಶುಗರ್ ಕಡಿಮೆ ಆಗೋದು, ಇನ್ಸುಲಿನ್ ತಗೊಂತಾ ಇರ್ತಾರೆ. ಅವ್ರಿಗೆ ಇನ್ಸುಲಿನ್ ತಗೊಳಕ್ ಇಷ್ಟ ಇರಲ್ಲ. ನಾವು ತುಂಬಾ ಜನಕ್ಕೆ ನೋಡಿದೀವಿ ಆ ತರ. ಸೊ ಐ ಡೋಂಟ್ ವಾಂಟ್ ದೆಮ್ ಟು ಬಿ ಸಫರ್ಡ್ ಲೈಕ್ ದಟ್. ಸೊ ಅದಕ್ಕೆ ನಾನು ಡಯಾಬಿಟಿಕ್ ರಿವರ್ಸಲ್ ಕೋಚಿಂಗ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ನಾವು ಒಂದು ಅಸಿಸ್ಟೆಡ್ ಲಿವಿಂಗ್ ಹೋಮ್ ಮಾಡ್ಬೇಕು. ಅವ್ರಿಗೆ ಮೆಡಿಕಲ್ ಸರ್ವಿಸ್. ಐ ನೋ ಮೆನಿ ಆಫ್ ಯು ಆರ್ ಟೇಕಿಂಗ್ ಕೇರ್ ಆಫ್ ಯುವರ್ ಪೇರೆಂಟ್ಸ್. ನೀವು ನಿಮ್ ಪೇರೆಂಟ್ಸ್ ನ ಟೇಕ್ ಕೇರ್ ಮಾಡ್ತಾ ಇದ್ದೀರಾ. ಬಟ್ ಸ್ಟಿಲ್ ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಸಿಸ್ಟೆಡ್ ಲಿವಿಂಗ್ ಇಸ್ ಸಮಥಿಂಗ್ ಲೈಕ್ ನಿಮ್ಗೆ ಮೆಡಿಕಲ್ ಥಿಂಗ್ ನ ಗೊತ್ತಿರಲ್ಲ ನಿಮ್ಗೆ ಮನೇಲಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಡೈಪರ್ ಚೇಂಜಿಂಗ್ ಯಾವ ತರ ಮಾಡ್ಬೇಕು, ಎಮರ್ಜೆನ್ಸಿಯಲ್ಲಿ ಯಾವ ಇಂಜೆಕ್ಷನ್ಸ್ ಕೊಡ್ಬೇಕು, ಬಾತ್ರೂಮ್ ಅಲ್ಲಿ ಸ್ಲಿಪ್ ಆದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿರಲ್ಲ. ಬಟ್ ವಿ ಆರ್ ಟೇಕಿಂಗ್ ಕೇರ್ ಆಫ್ ದಟ್. ಬಿಕಾಸ್ ನಮ್ ಹತ್ರ ಮೆಡಿಕಲ್ ಕಂಪ್ಲೀಟ್ ಎಮರ್ಜೆನ್ಸಿ ಸ್ಟಾಫ್ಸ್ ಇದಾರೆ, ಡಾಕ್ಟರ್ಸ್ ಇದಾರೆ. ಅಪಾರ್ಟ್ ಫ್ರಮ್ ದಟ್ ಫಿಸಿಯೋಥೆರಪಿ ಡಾಕ್ಟರ್ಸ್ ಕೂಡ ಇದಾರೆ. ಎಷ್ಟೋ ಜನಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಎಲ್ಲಿಂದ ಫಿಸಿಯೋಥೆರಪಿ ಡಾಕ್ಟರ್ ನ ಹುಡುಕಾಡ್ಲಿ, ಎಷ್ಟು ಕಾಸ್ಟ್ ಆಗುತ್ತೆ, ಜಾಸ್ತಿ ಆಗುತ್ತೇನೋ ಅಂತ. ಅದೆಲ್ಲಾನು ನಾವು ಮಾಡ್ತಾ ಇದೀವಿ. ಸೊ ವಿ ಹ್ಯಾವ್ ಅ ಅಸಿಸ್ಟೆಡ್ ಲಿವಿಂಗ್ ಹೋಮ್ ವೇರ್ ಅ ಪೇಷಂಟ್ ವಿಲ್ ಗೆಟ್ ಎವ್ರಿಥಿಂಗ್. ಒಂದು ಎಲ್ಡರ್ಲಿಗೆ ಏನೇನ್ ಬೇಕು ಅದೆಲ್ಲಾ ಸರ್ವಿಸ್ ನಾವು ಕೊಡ್ತಾ ಇದೀವಿ. ಅದಷ್ಟೇ ಅಲ್ಲದೆ ರೀಸೆಂಟ್ ಆಗಿ ನಾವು 15 days ಇಂದ ಒಂದು ಸರ್ವಿಸ್ ನ ಸ್ಟಾರ್ಟ್ ಮಾಡಿದ್ವಿ, ಎಲ್ಡರ್ಲಿ ಕೇರ್ ಪ್ಯಾಕೇಜ್ ಅಂತ. ಆ ಪ್ಯಾಕೇಜ್ ಅಲ್ಲಿ ನಾವು ಇಯರ್ಲಿ ಪ್ಯಾಕೇಜ್ ಕೊಡ್ತಾ ಇದ್ವಿ. ಇಯರ್ಗೆ ಹಾರ್ಡ್ಲಿ ಇಟ್ ಇಸ್ 10,000 rupees. ಬಟ್ ಎವ್ರಿ ಮಂತ್ ನಮ್ಮ ಹತ್ರದಿಂದ ಒಂದು ಡಾಕ್ಟರ್ ಅವ್ರ ಮನೆಗೆ ಹೋಗ್ತಾರೆ. ದೇ ವಿಲ್ ಚೆಕ್ ಎವ್ರಿಥಿಂಗ್, ದೆನ್ ಅಪ್ಡೇಟ್ ಮಾಡ್ತಾರೆ, ಒಂದು ಅಸೆಸ್ಮೆಂಟ್ ಮಾಡ್ತಾರೆ. ಎರಡನೇದಂದ್ರೆ ಅದೇ ಪ್ಯಾಕೇಜ್ ಅಲ್ಲಿ ವಿ ಆರ್ ಗಿವಿಂಗ್ ಒನ್ ನರ್ಸ್ ಮತ್ತೆ ಒಂದು ಡಾಕ್ಟರ್ ಎವ್ರಿ ಮಂತ್ ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡಿ ಅವ್ರಿಗೆ ಏನ್ ಬೇಕು ಅದೆಲ್ಲ ನೋಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬಹುದು, ಮನೇಲಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಔಟ್ ಆಫ್ ಕಂಟ್ರಿ ಹೋಗ್ಬೇಕಿರುತ್ತೆ. ಈಗ ನನ್ನ ತಂದೆ ತಾಯಿಗೆ ಯಾರು ನೋಡ್ಕೊಂತಾರೆ ಅಂತ ನಿಮ್ಗೆ ಟೆನ್ಷನ್ ಇರುತ್ತೆ. ಬಟ್ ವಿ ಆರ್ ಟೇಕಿಂಗ್ ಕೇರ್ ಆಫ್ ದಟ್. ನಾವು ನೋಡ್ಕೋತೀವಿ ಅವ್ರನ್ನ. ನೀವು ನಮ್ಗೆ ಜಸ್ಟ್ ಹೇಳಿದ್ರೆ ಸಾಕು, ನಾವು ಔಟ್ ಆಫ್ ಕಂಟ್ರಿ ಹೋಗ್ತಾ ಇದೀವಿ, ಇಲ್ಲ ನಾವು ಬೇರೆ ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದೀವಿ, ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಪೇರೆಂಟ್ಸ್. ವಿ ಡೆಫಿನೆಟ್ಲಿ ಟೇಕ್ ಕೇರ್ ಆಫ್ ಯುವರ್ ಪೇರೆಂಟ್ಸ್. ನಮ್ ತಂದೆ ತಾಯಿ ತರಾನೇ ನಿಮ್ ತಂದೆ ತಾಯಿನ ನಾವು ಡೆಫಿನೆಟ್ ಆಗಿ ನೋಡ್ಕೊಂತೀವಿ. ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ಯುವಕರು ಬರ್ತಾ ಇದ್ದಾರಲ್ಲ, ಅವ್ರಿಗೆ ಏನಾದ್ರು ಸಲಹೆ ಕೊಡ್ಬೋದಾ? 100% ಈಗಿನ ಯುವಕರಿಗೆ ಅಫ್ಕೋರ್ಸ್ ಅವ್ರಿಗೆ ತುಂಬಾ ನಾಲೆಜ್ ಇದೆ ಅಂಡ್ ಟ್ರೆಂಡಿಂಗ್ ನಾಲೆಜ್ ಅಲ್ಲಿ ಇದ್ದಾರೆ ಅವರು. ಆ ನಾಲೆಜ್ ನ ಪ್ರಾಪರ್ ಆಗಿ ಅವ್ರು ಯೂಸ್ ಮಾಡ್ಕೊಂಡ್ರೆ ದೇ ವಿಲ್ ಡೆಫಿನೆಟ್ಲಿ ಗೋ ಅಹೆಡ್. ಇಫ್ ಯು ಆರ್ ಆಸ್ಕಿಂಗ್ ಮೀ ಆಸ್ ಅ ಡಾಕ್ಟರ್, ಒಂದ್ ಡಾಕ್ಟರ್ ಆಗಿ ನಾನು ಏನ್ ಸಲಹೆ ಕೊಡಕ್ ಇಷ್ಟಪಡ್ತೀನಿ ಅಂತಂದ್ರೆ, ಸೊ ತಪ್ಪಲ್ಲ ಅಮ್ಮ ಅಪ್ಪಂಗೆ ನಾವು ಅಸಿಸ್ಟೆಡ್ ಲಿವಿಂಗ್ ಆಗ್ಲಿ ಮತ್ತೆ ಓಲ್ಡ್ ಏಜ್ ಹೋಮ್ ಅಲ್ಲಾಗ್ಲಿ ಇಡೋದು ತಪ್ಪಲ್ಲ. ಬಿಕಾಸ್ ಐ ಹ್ಯಾವ್ ಸೀನ್ ಮೆನಿ ಮೆಡಿಕಲ್ ಕೇರ್ ಅವ್ರಿಗೆ ಗೊತ್ತಿಲ್ಲ. ನನ್ನ ಅಪ್ಪ ಅಮ್ಮಂಗ್ ನಾನು ತುಂಬಾ ಲವ್ ಮಾಡ್ತೀನಿ, ಬಟ್ ನನಗೆ ಮೆಡಿಕಲ್ ಅಟೆನ್ಷನ್ ಅವ್ರಿಗೆ ಹೆಂಗ್ ಕೊಡ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಈ ತರ ಸಿಚುವೇಶನ್ ಅಫ್ಕೋರ್ಸ್ ದೇ ಕ್ಯಾನ್ ಗೆಟ್ ದೆಮ್. ಬಟ್ ಏನೋ ಸಿಚುವೇಶನ್ ಆ ತರ ಇಲ್ಲ, ದೇ ಆರ್ ಓಕೆ ಅಂತಂದ್ರೆ ಡೆಫಿನೆಟ್ಲಿ ಡೋಂಟ್ ಟೇಕ್ ದೆಮ್ ಟು ಓಲ್ಡ್ ಏಜ್ ಹೋಮ್. ಬಿಕಾಸ್ ದಟ್ ಈಸ್ ದ ಎಮೋಷನಲ್ ಸಿಚುವೇಶನ್. ಅವರು ಡಿಪ್ರೆಸ್ ಆಗ್ಬಿಡ್ತಾರೆ. ನಾನು ಚೆನ್ನಾಗೇ ಇದ್ದೀನಿ, ನನಗೆ ಅವರು ಹೋಗ್ಬಿಟ್ಟು ಓಲ್ಡ್ ಏಜ್ ಹೋಮ್ ಹಾಕ್ತಾ ಇದ್ದಾರೆ ಅಂತ. ಇಫ್ ಯುವರ್ ಮದರ್ ಅಂಡ್ ಫಾದರ್ ಇಸ್ ಸಿಕ್, ವೆರಿ ಸಿಕ್ ಅಂಡ್ ದೇ ನೀಡ್ ಮೆಡಿಕಲ್ ಅಟೆನ್ಷನ್, ಪ್ಲೀಸ್ ಕಾಲ್ ಅಸ್ ಅಟ್ ಎನಿ ಟೈಮ್. ಬಟ್ ಇಫ್ ದೇ ಆರ್ ನಾಟ್ ಸಿಕ್, ಚೆನ್ನಾಗಿದ್ದಾರೆ ಅಂತಂದ್ರೆ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್.